ನಮಸ್ತೆ ವೀಕ್ಷಕರೇ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ತೇಜಸ್ವಿನಿ. ಬಾಲಿವುಡ್ ನಟ ಸೈಫ್ ಮನೆಗೆ ಆರೋಪಿ ನುಗ್ಗಿದ್ಯಾಕೆ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಮಧ್ಯರಾತ್ರಿ 2 ಗಂಟೆಗೆ ಬಂದಿದ್ದಾದ್ರೂ ಯಾಕೆ? ಬಾಲಿವುಡ್ ನಟ ಸೈಫ್ ಮನೆಗೆ ಆರೋಪಿ ನುಗ್ಗಿದ್ಯಾಕೆ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಮಧ್ಯರಾತ್ರಿ 2 ಗಂಟೆಗೆ ಆರೋಪಿ ಬಂದಿದ್ದಾದ್ರೂ ಯಾಕೆ? ಸಾವಿರಾರು ಕೋಟಿ ಒಡೆಯ ಸೈಫ್ ಟಾರ್ಗೆಟ್ ಆಗಿದ್ರಾ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ನೈಟ್ ನುಸುಳುಕೋರರನ್ನ ಕಳಿಸಿದ್ದು ಯಾರು ಎನ್ನುವ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಭಯಾನಕವಾಗಿದೆ ಮುಂಬೈ ಪೊಲೀಸರ ಮಾಹಿತಿ. ಮುಂಬೈ ಪೊಲೀಸರು ಈಗಾಗಲೇ ಮಾಹಿತಿಯನ್ನ ನೀಡಲಿದ್ದಾರೆ. ಬಾಲಿವುಡ್ ನಟ ಸೈಫ್ ಮನೆಗೆ ಆತ ನುಗ್ಗಿದ್ದಾದ್ರೂ ಯಾಕೆ ಎನ್ನುವ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಮಧ್ಯರಾತ್ರಿ 2 ಗಂಟೆಗೆ ಬಂದಿದ್ದಾದ್ರೂ ಯಾಕೆ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಸಾವಿರಾರು ಕೋಟಿ ಒಡೆಯ ಸೈಫ್ ಟಾರ್ಗೆಟ್ ಆಗಿದ್ರಾ? ನೈಟ್ ನುಸುಳುಕೋರರನ್ನ ಕಳಿಸಿದ್ದು ಯಾರು? ಭಯಾನಕವಾಗಿದೆ ಮುಂಬೈ ಪೊಲೀಸರ ಮಾಹಿತಿ. ಸೈಫ್ ಅಲಿ ಖಾನ್ ಗುರುವಾರ ಮುಂಜಾನೆ ಅನೇಕ ಬಾರಿ ಇರಿತಕ್ಕೊಳಗಾಗಿದ್ದು ಪ್ರಸ್ತುತ ಆಸ್ಪತ್ರೆಯಲ್ಲಿದ್ದಾರೆ. ಇನ್ನು ಮುಂಬೈನ ಬಾಂದ್ರಾ ಪಶ್ಚಿಮ ಪ್ರದೇಶದ ಸದ್ಗುರು ಶರಣ್ ಕಟ್ಟಡದ 12ನೇ ಮಹಡಿಯ ಅಪಾರ್ಟ್ಮೆಂಟ್ನಲ್ಲಿ ಒಂದು ಘಟನೆ ಕೂಡ ನಡೆದಿತ್ತು. ಸೈಫ್ ಅಲಿ ಖಾನ್ ರವರಿಗೆ ಚಾಕುವಿಂದ ಇರಿಯಲಾಗಿತ್ತು. ಇನ್ನು ಸೈಫ್ ಅಲಿ ಖಾನ್ ಅವರ ಮನೆಯ ಮೇಲೆ ಗುರುವಾರ ಮುಂಜಾನೆ ಒಳನುಗ್ಗುವವನು ನಟನ ಮನೆಯ ಕೆಲಸದಾಕೆಯನ್ನ ಎದುರಿಸಿದಾಗ ಚಾಕು ದಾಳಿ ಸಂಭವಿಸಿದೆ. ಮಧ್ಯ ಪ್ರವೇಶಿಸಲು ಪ್ರಯತ್ನಿಸಿದ ಸೈಫ್ ಮೇಲೆ ಹಲ್ಲೆಯನ್ನ ಕೂಡ ನಡೆಸಲಾಗಿತ್ತು. ಇದು ಹಿಂಸಾತ್ಮಕ ಘರ್ಷಣೆಗೆ ಕಾರಣವಾಗಿತ್ತು. ಎದೆಯ ಬೆನ್ನು ಮೂಳೆಗೆ ಇರಿತದ ಗಾಯಗಳು ಸೇರಿದಂತೆ ದೊಡ್ಡ ಗಾಯಗಳನ್ನು ಅನುಭವಿಸಿದ ನಂತರ ನಟನನ್ನ ತಕ್ಷಣ ಆಸ್ಪತ್ರೆಗೆ ಚಿಕಿತ್ಸೆಗೆ ಕರೆದುಕೊಂಡು ಹೋಗಲಾಯಿತು. ನಂತರ ಆತನಿಗೆ ಈಗಾಗಲೇ ಚಿಕಿತ್ಸೆಯನ್ನ ಕೊಡಿಸಲಾಗಿದ್ದು ಆಪರೇಷನ್ ಅನ್ನ ಕೂಡ ಮಾಡಿಸಲಾಗಿದೆ. ಇನ್ನು ನಟ ಸೈಫ್ ಅಲಿ ಖಾನ್ ಅವರ ಮನೆಯ ಮೇಲೆ ದಾಳಿ ನಡೆಸಿದ ಸೈಫ್ಗೆ ಚಾಕು ಇರಿದವನು ಭಾರತೀಯನೇ ಅಲ್ವಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಈತ ಬಾಂಗ್ಲಾ ಅಕ್ರಮ ವಲಸಿಗ ಅನ್ನೋ ಶಂಕೆ ಕೂಡ ಇದೀಗ ವ್ಯಕ್ತವಾಗ್ತಾ ಇದೆ. 5-6 ತಿಂಗಳ ಹಿಂದಷ್ಟೇ ಮುಂಬೈಗೆ ಬಂದಿದ್ದ ಈ ವ್ಯಕ್ತಿ ಎನ್ನಲಾಗ್ತಾ ಇದೆ. ಈತ ಮೊಹಮ್ಮದ್ ಶರೀಫುಲ್ಲಾ ಇಸ್ಲಾಂ ಶೆಹಜಾದ್ ಆಗಿದ್ದಾನೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. 30 ವರ್ಷದ ಶೆಹಜಾದ್ ಹೌಸ್ ಕೀಪಿಂಗ್ ಏಜೆನ್ಸಿಯಲ್ಲಿ ವರ್ಕ್ ಅನ್ನ ಕೂಡ ಮಾಡ್ತಾ ಇದ್ದ. ಠಾಣೆಯಲ್ಲಿ ಕಾರ್ಮಿಕ ಶಿಬಿರದ ಬಳಿ ಈ ಅಟ್ಯಾಕರ್ ಸಿಕ್ಕಿಬಿದ್ದಿದ್ದಾನೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ ಡಿಸಿಪಿ ದೀಕ್ಷಿತ್ ಗೆಡಾಮ್. ಸೈಫ್ಗೆ ಚಾಕು ಇರಿದವನು ಭಾರತೀಯನೇ ಅಲ್ಲ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಈತ ಬಾಂಗ್ಲಾ ಅಕ್ರಮ ವಲಸಿಗ ಅನ್ನೋ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ये जो आरोपी है, यह आरोपी बांग्लादेशी ओरिजिन का है, ऐसा हमारा डाउट है. इसीलिए एप्रोप्रिएट इस केस में एप्रोप्रिएट सेक्शंस की वाड़ की गई है और उस हिसाब से आगे का इन्वेस्टिगेशन किया जा रहा है. किन सेक्शंस को पासपोर्ट एक्ट में या फिर पासपोर्ट एक्ट के रेलेवेंट सेक्शंस में रेलेवेंट सेक्शंस इसमें अप्लाई किए गए हैं. उसके डिटेल्स हम प्रेस नोट से आपसे शेयर कर रहे हैं. तो क्या इसके पहले वहां जा चुका था, जिस तरीके से चढ़ा है और उतरा है? अभी तक ऐसा कुछ इन्वेस्टिगेशन में निष्पन्न नहीं हुआ है. एक्यूज्ड अरेस्ट होने के बाद हमको काफ़ी कम टाइम अभी तक मिला है. ये चीज़ें इन्वेस्टिगेशन में निष्पन्न की जाएगी. ಸೈಫ್ ಮನೆಗೆ ಶೆಹಜಾದ್ ನಡುರಾತ್ರಿ ನುಗ್ಗಿದ್ದು ಕಳ್ಳತನಕ್ಕೆ ಅಂತ ನುಗ್ಗಿದ್ದ. ಜನವರಿ 16ರ ರಾತ್ರಿ 2 ಗಂಟೆಗೆ ಸೈಫ್ ಅಲಿ ಖಾನ್ ಮನೆಗೆ ಎಂಟ್ರಿಯನ್ನ ಕೊಟ್ಟಿದ್ದ ಆ ಕಳ್ಳ. ದರೋಡೆಗೆ ಬಂದವನು ಸದ್ದನ್ನ ಕೇಳಿ ಎಚ್ಚೆತ್ತುಕೊಂಡಿದ್ರು ನಟ ಸೈಫ್ ಅಲಿ ಖಾನ್ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಆರೋಪಿಯನ್ನ ಹಿಡಿಯಲು ಹೋದಾಗ ಚಾಕುವಿನಿಂದ ಆರೋಪಿ ದಾಳಿಯನ್ನ ಮಾಡಿದ್ದಾನೆ ಸೈಫ್ ಮೇಲೆ. ಸೈಫ್ ಮನೆಯಿಂದ ಎಸ್ಕೇಪ್ ಆಗಿ ಠಾಣೆಯನ್ನ ಸೇರಿದ್ದ ಆರೋಪಿ. ಇದೀಗ ಆತನನ್ನ ಬಂಧಿಸಲಾಗಿದೆ. ಫೇಕ್ ಐಡೆಂಟಿಟಿ ಕಾರ್ಡ್ ಅನ್ನ ಬಳಸಿದ್ದ ಆರೋಪಿ ಶೆಹಜಾದ್ ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ. ವಿಜಯ್ ದಾಸ್ ಬಿಜೋಯ್ ಸೇರಿ ನಾನಾ ಹೆಸರುಗಳನ್ನ ಹೇಳ್ಕೊಂಡು ಹಲವಾರು ಕೆಲಸಗಳನ್ನ ಮಾಡ್ತಾ ಇದ್ದ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಸೈಫ್ ಮನೆಗೆ ಶೆಹಜಾದ್ ನಡುರಾತ್ರಿ ನುಗ್ಗಿ ಕಳ್ಳತನವನ್ನ ಮಾಡಲು ಯತ್ನವನ್ನ ಮಾಡ್ತಾ ಇದ್ದ. ಅಂತಹ ಸಂದರ್ಭದಲ್ಲಿ ಜನವರಿ 16ರ ರಾತ್ರಿ 2 ಗಂಟೆಗೆ ಸೈಫ್ ಅಲಿ ಖಾನ್ ಮನೆಗೆ ಎಂಟ್ರಿಯನ್ನ ಕೊಟ್ಟಿದ್ದ. ದರೋಡೆಗೆ ಬಂದವನ ಸದ್ದು ಕೇಳಿ ಎಚ್ಚೆತ್ತಿದ್ದ ನಟ ಸೈಫ್ ಅಲಿ ಖಾನ್.